ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಬಂಧನದ ವೇಳೆ ಬಿಜೆಪಿ ಕಾರ್ಯಕರ್ತರು ಗೂಂಡಾವರ್ತನೆ ಮತ್ತು ಪೊಲೀಸರ ಮೇಲೆ ದಬ್ಬಾಳಿಕೆ ನಡೆಸಲು ಮುಂದಾಗಿರುವುದು ನೋಡಿದರೆ ಬಿಜೆಪಿ ಕಾರ್ಯಕರ್ತರ ಮನಸ್ಥಿತಿ ಬಯಲಾಗಿದೆ ಎಂದು ಯುವ ಕಾಂಗ್ರೆಸ್ ಸಮಿತಿ ಆರೋಪಿಸಿದೆ. ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಲಾಕೇಶ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಂಧನ ಪ್ರಕರಣದಲ್ಲಿ ಪೊಲೀಸರು ಬಂಧಿತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಕರೆದೊಯ್ಯುವಾಗ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ವಾಹನದ ಮುಂದೆ ಅಡ್ಡ ಮಲಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಬಿಜೆಪಿ ಆ ಸಂಸ್ಕೃತಿಯನ್ನ ಬಿಂಬಿಸುತ್ತೆ. ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಯ ಆರೋಗ್ಯ ತಪಾಸಣೆಯ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಗೂಂಡಾಗಿರಿ ಪ್ರದರ್ಶನ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ತಮ್ಮಯ್ಯ ಅವರ ತೇಜೋವಧೆ ಮಾಡೋದನ್ನ ಬಿಜೆಪಿ ನಿಲ್ಲಿಸಲಿ ಎಂದು ಆಗ್ರಹಿಸಿದರು. ಬಿಜೆಪಿಯವರು ಮಾಡ್ತಿರೋ ಆರೋಪ ಏನಿದೆ ಅದರ ಸುಳ್ಳು ಅಂತ ಹೇಳ್ತೀನಿ. ಯಾಕೆಂದರೆ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಅದ್ಭುತವಾದ ಸಂವಿಧಾನ ಇದೆ. ಆ ಸಂವಿಧಾನದ ಅಡಿಯಲ್ಲಿ ಬರುವಂಥ ಸೆಕ್ಷನ್ಗಳಲ್ಲಿ ಇವರು ಮಾಡಿರುವಂಥ ಅನಾಚಾರದ ಕೆಲಸಕ್ಕೋಸ್ಕರ ಪೊಲೀಸ್ನವರು ಪ್ರಕರಣ ದಾಖಲಿಸಿದರೆ ಬಿಟ್ಟರೆ ಇವರು ಮಾಡಿದಂಥ ಕಸುಬಿಗೆ ಏನು ಕರ್ಕೊಂಡೋಗಿ ರಾಜಾತಿಥ್ಯ ಕೊಡಬೇಕಾ ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ. ಏಕೆಂದರೆ ಮೊನ್ನೆಯಿಂದ ನಡೆಸಿದಂಥ ಪ್ರತಿಭಟನೆಗಳಲ್ಲಿ ಮಾಡಿದಂಥ ಇವರೆಲ್ಲ ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ, ಸ್ಪೆಷಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ನಡೆಸಿದಂಥ ಗೂಂಡಾವರ್ತನೆಯನ್ನು ನೋಡಿದ್ರೆ ಇವರು ಯಾವ ಕರ್ನಾಟಕದಲ್ಲಿದ್ದಾರೋ ಇದನ್ನು ಕುವೆಂಪು ಅವರು ಬರೆದಂತೆ ಸರ್ವಜನಾಂಗದ ಶಾಂತಿಯ ತೋಟ, ಅಥವಾ ಇವರು ಬೇರೆ ರಾಜ್ಯದ ಮಾದರಿಗಳಲ್ಲಿ, ಉತ್ತರ ಪ್ರದೇಶದ ಬೇರೆ ರಾಜ್ಯಗಳ ಮಾದರಿಯಲ್ಲಿ ಅಂತ ಅಂದ್ಕೊಂಡಿದ್ರೆ ಅದನ್ನು ಆ ಭಾವನೆಯನ್ನು ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಇನ್ನೂ ಇವರು ಇದೇ ರೀತಿ ಅತಿರೇಕ ಮುಂದುವರೆದ್ರೆ ಕೇವಲ ಪ್ರಕರಣ ದಾಖಲಿಸಿರೋದಲ್ಲ, ಈ ಸಂದರ್ಭದಲ್ಲಿ ಅವ್ರನ್ನ ಅವಕಾಶ ಸಿಕ್ಕಿದರೆ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತೀನಿ. ಸಂದರ್ಭದಲ್ಲಿ ದತ್ತ ಜಯಂತಿ ಮತ್ತು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಆದರೆ ಇಡೀ ಪ್ರಕರಣಗಳು ನಡೆದಿರುವಂಥದ್ದು, ಅದನ್ನು ಕ್ರಿಯೇಟ್ ಮಾಡಿರುವಂಥದ್ದು ಎಲ್ಲರೂ ಬಿ ಜೆ ಪಿಯವರೇ ಕ್ರಿಯೇಟ್ ಮಾಡಿರೋದು. ಯಾರೂ ಕೂಡ ಕಾಂಗ್ರೆಸ್ನವರಾಗಲಿ ಅಥವಾ ಪೊಲೀಸ್ ಇಲಾಖೆಯವರು ಕ್ರಿಯೇಟ್ ಮಾಡಿರುವಂಥ ಇನ್ಸಿಡೆಂಟ್ಗಳಲ್ಲ. ಇತ್ತೀಚೆಗೆ ನಡೆದಂಥ ಗೋಮಾಂಸದ ಒಂದು ಏನು ಪ್ರತಿಭಟನೆ ಆಗಿರ್ಬೋದು, ಅಥವಾ ಮೊನ್ನೆ ನಡೆದಂಥ ಏನು ನಗರ ಠಾಣೆ ಮುಂದೆ ನಡೆದಂಥ ಐಡ್ರಾಮಾ ಏನಿರ್ಬೋದು, ಇವೆಲ್ಲವೂ ಕೂಡ ಕ್ರಿಯೇಟರು ಮೂಲತಃ ಬಿ ಜೆ ಪಿಯವರೇ. ಹಾಗಾಗಿ ಇದರಲ್ಲಿ ದತ್ತ ಜಯಂತಿ ಆಗಿರ್ಬೋದು ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೂ ಕೂಡ ಇದಕ್ಕೆ ಒಂದಕ್ಕೊಂದು ತಾಳೆ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ, ಬಹುತೇಕ ಕಾಂಗ್ರೆಸ್ನಲ್ಲೂ ಕೂಡ ಹಿಂದೂಗಳಿದ್ದಾರೆ. ಹಾಗಾಗಿ ಇದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಂಡವರು ಇವತ್ತು ಯಾವ ರೀತಿ ಮೂಲೆ ಗುಂಪಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ನಮ್ಮ ಕಣ್ಣೆದುರಿಗೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ದತ್ತ ಜಯಂತಿ, ದತ್ತಪೀಠ ಹೆಸರು ಹೇಳ್ಕೊಂಡು 20 ವರ್ಷಗಳಿಂದ ಇಲ್ಲಿ ಗೆದ್ದು ಹೋರಾಟ ಮಾಡಿದಂಥವರಿಗೆ ಇವರು ನಕಲಿ ಹಿಂದುತ್ವದ ಹೋರಾಟ ಜನರಿಗೆ ಗೋಚರಿಸಿಂದ ಮೂಲೆಯಲ್ಲಿ ಕೂರಿಸುವಂಥ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಮತ್ತೆ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಪರ್ಮನೆಂಟಾಗಿ ಮನೆ ಕೂರಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿನ ಮತದಾರರು ಮಾಡ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಕೊಂಡೊಯ್ಯುವಾಗ ಜೀಪ್ನಿಗೆ ಅಡ್ಡಲಾಗಿ ಮಲಗಿ ಅಧಿಕಾರಿಗಳಿಗೆ ಅವರು ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ. ಆ ಅಡ್ಡಪಡಿಸೋ ವಿಚಾರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳ ಮುಂದೆ ಕೂಡ ಅಧಿಕಾರಿಗಳಿಗೆ ಏಕವಚನದಲ್ಲಾಗಿ ಮಾತಾಡಿದ್ದಾರೆ. ಅದನ್ನೆಲ್ಲ ನಾವು ಖಂಡಿಸ್ತೀವಿ. ಈ ಯುವ ಕಾಂಗ್ರೆಸ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ನಾವು ಈ ಹೋರಾಟ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಲಿ, ಯಾವುದೇ ನಾಯಕರ ಬಗ್ಗೆ ಆಗಲಿ, ಅವರ ಪರ್ಸ್ನಲ್ ಯಾವುದೇ ವಿಚಾರ ನಾವು ಮಾತಾಡಿರೋದಿಲ್ಲ. ಈ ರೀತಿ ಮಾತನಾಡ್ತಿರುವಾಗ ಇವರಿಗೆ ಒಂದು ಸಾಮಾನ್ಯ ನ್ಯಾಯ ಇರಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊಡ್ತೀನಿ. ಈ ಅಧಿಕಾರ ಹೋದ್ಮೇಲೆ ಹತಾಶರಾಗಿದ್ದಾರೆ. ಇವರಿಗೇನು ಮೊಸರಲ್ಲಿ ಕಲ್ಲು ಹುಡ್ಕ ಇದನ್ನು ಮಾಡ್ತಾಯಿದ್ದಾರೆ. ಇವರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಬೈಯೋದು, ಗೃಹ ಮಂತ್ರಿಗೆ ಬೈಯೋದು, ಉಪಮುಖ್ಯಮಂತ್ರಿಗೆ ಬೈಯೋದು, ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಬೈಯೋದು. ಇವ್ರು ಯಾವ ಥರ ಇದೆ, ಅಧಿಕಾರ ಇದ್ದಾಗ ಎಲ್ಲ ಅನುಭವಿಸಿದ್ರು 20 ವರ್ಷ. ಈಗ ಇಲ್ವಲ್ಲ, ಎಲ್ಲ ಹತಾಶರಾಗಿ ಈ ಕಾಂಗ್ರೆಸ್ನವ್ರು ಏನೂ ಹೇಳೋಂಗಿಲ್ಲ. ಇವರು ಯಾರ ಹೆಂಡತಿ ಬಗ್ಗೆ ಏನಾರ ಮಾತಾಡ್ಬೋದು, ಯಾರ ಮಕ್ಕಳ ಬಗ್ಗೆ ಏನಾರ ಮಾತಾಡ್ಬೋದು. ಅದನ್ನು ಕೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಆಯ್ತಪ್ಪ, ಇಂಥ ಪರಮೇಶ್ವರ ಮಗನ ಬಗ್ಗೆ ಈ ಥರ ಅವಹೇಳಕರ ಪೋಸ್ಟೆಲ್ಲ ಹಾಕಿ ನೀವು ಇದನ್ನ ಸಮರ್ಥಿಸ್ಕೊಳಕ್ಕೆ ನೋಡ್ತಿದ್ದೀರಲ್ಲ. ಪೊಲೀಸ್ ಅಧಿಕಾರಿಗಳು ಅದನ್ನು ತಡೆಯೋಕ್ಕೆ ಬಂದಾಗ, ನೀವು ಹೋರಾಟ ಮಾಡಿದಾಗ ಅವರಿಗೆ ಏಕವಚನದಲ್ಲಿ ಮಾತಾಡ್ತೀರಾ. ನಾವು ಕೇಳಿದ್ವಿ ಒಬ್ಬನಿ ಸಾಮಾಜಿಕ ಜಾಲತಾಣದಲ್ಲಿ, ಅದೇ ನಿಮ್ಮ ಅಕ್ಕ ತಂಗಿಯರು ಈ ಥರ ಮಾಡಿದರೆ ಯಾವ ಥರ ಮಾಡ್ತಿದ್ರಿ ಅಂದರೆ ಅವ್ರು ಯಾವ ಥರ, ಅವರು ವೈಯಕ್ತಿಕ ಟಾರ್ಗೆಟು, ನನ್ನ ಅಕ್ಕ ತಂಗಿಗೆ ಅಂತೀರಾ ಅಂತ ಅವರು ಜಗಳಕ್ಕೆ ಬರೋದು. ಈ ಥರ ಕಾಲು ಕೆರ್ಕೊಂಡು ಇಲ್ಲದ ಪಲ್ಲದ ಸಲ್ಲದ ಇದನ್ನು ಮಾಡ್ಕೊಂಡು ಬಂಡಿಗೇಡಿನ ಇದು ಮಾಡ್ಕೊಂಡು ಅವರು ತೇಜೋವಧೆ ಮಾಡ್ಕೊಳ್ಳೋದು. ಮತ್ತು ಮುಖ್ಯಮಂತ್ರಿಗೆ ಕೂಗೋದು, ಎಲ್ಲಿ ಅದು ಸಾರ್ವಜನಿಕವಾಗಿ ಉಪಮುಖ್ಯಮಂತ್ರಿಗೆ ಬೈಯೋದು. ಇವೆಲ್ಲ ಒಳ್ಳೆಯದಲ್ಲ. ಮುಂದಿನ ಕಾಲದಲ್ಲಿ ಜನ ನಿಮಗೆ ಇನ್ನೂ ಕೆಟ್ಟ ರೀತಿಯಲ್ಲಿ ನಿಮಗೆ ಇನ್ನೂ ನೋಡ್ತಾರೆ, ಉತ್ತರ ಕೊಡ್ತಾರೆ ಅಂತ